ನೀವು ಅಲ್ಲಿ ಬಂದು ಯಲಾಂಗದಲ್ಲಿ ನಡೆಯಲ್ಲ. ಯಲಾಂಗದಲ್ಲಿ ನಾವು ತಳಮಟ್ಟದಿಂದ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥವ್ರು. ನನ್ನ ಕ್ಷೇತ್ರದಲ್ಲಿ ಬಂದು ಬದಲಾವಣೆ ಮಾಡೋದು ಅದು ಕನಸು. ಅದು ನನ್ನ ತಂಟೆಗೆ ಬಂತು ಅಂತಂದ್ರೆ ಬುಡಕ್ಕೆ ಕೈ ಇಡ್ತೀನಿ ನಾನು. ಸಂದೀಪ್ ರೆಡ್ಡಿ ಅವ್ರಿಗೆ ಶಾಸಕ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ವರಿಷ್ಠರ ಹತ್ರ ಒತ್ತಾಯವನ್ನು ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆ ತರದ ಯುವಕರು ಬರಬೇಕು ಅಂತಕ್ಕಂಥ. ಇಲ್ಲ ನೀವೇನಾದ್ರು ಸುಧಾಕರ್ ಅವರೇ MLA ನಿಲ್ಬೇಕು ಅಂದ್ರೆ ಯಲಹಂಕಕ್ಕೆ ಬನ್ನಿ. ಸಂದೀಪ್ ರೆಡ್ಡಿ ಅವ್ರಿಗೆ ಶಾಸಕ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ವರಿಷ್ಠರ ಹತ್ರ ಒತ್ತಾಯವನ್ನು ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆ ತರದ ಯುವಕರು ಬರಬೇಕು ಅಂತಕ್ಕಂಥ. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಯಲಹಂಕ ಶಾಸಕ ವಿಶ್ವನಾಥ್ ಮತ್ತೆ ಸಂಸದ ಸುಧಾಕರ್ ವಿರುದ್ಧ ಖ್ಯಾತೆ ತೆಗೆದಿದ್ದಾರೆ. ಸಂಸದ ಸುಧಾಕರ್ ನಾಳಿನ ಕೆಂಪೇಗೌಡ ಜಯಂತಿ ಅಂಗವಾಗಿ 10,000 ಜನರಿಂದ ವಾಕಥಾನ್ ಕಾರ್ಯಕ್ರಮ ಯಲಹಂಕದಲ್ಲಿ ಇಟ್ಟುಕೊಂಡಿರುವುದರಿಂದ ಸಿಡಿದೆದ್ದಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಕೆಂಪೇಗೌಡ ಜಯಂತಿ ಮಾಡ್ತಿರೋ ವಾಕಥಾನ್ ಕಾರ್ಯಕ್ರಮಕ್ಕೆ ನನಗೆ ಕರೆದಿಲ್ಲ. ಹೇಳಿದ್ರೆ ನಾನೇ ವ್ಯವಸ್ಥೆ ಮಾಡ್ತಿದ್ದೆ, ಜನರನ್ನ ಸೇರಿಸ್ತಿದ್ದೆ. ಶಾಂತಿ ಸಾಮರಸ್ಯದಿಂದ ಇರೋ ಯಲಹಂಕದಲ್ಲಿ ಒಕ್ಕಲಿಗರನ್ನ ಎತ್ತಿ ಕಟ್ಟಿ ರಾಜಕೀಯ ಮಾಡಲು ಹೊರಟಿದ್ದೀರಾ. ಕೆಂಪೇಗೌಡ ಜಯಂತಿಯ ಹೆಸರಿನಲ್ಲಿ ಕಾಂಗ್ರೆಸ್ ಮುಖಂಡರ ಮನೆ ಬಾಗಿಲು ತಟ್ಟಿದ್ದೀರಿ. ನೀವು ಮಾಡೋದೆಲ್ಲ ನಮಗೆ ಒಳ್ಳೆಯದೆ. ನಾಳೆ ನೀವು ಮಾಡಿ ಆಮೇಲೆ ನಾನು ಮಾಡ್ತೀನಿ. 10,000 ಜನ ತೋರಿಸ್ತೀನಿ. ನೀನೆಲ್ಲಿಂದ 10,000 ಜನ ಕರೆಸ್ತೀಯಾ ನೋಡ್ತೀನಿ. ಚಿಕ್ಕಬಳ್ಳಾಪುರ ಮಾಧ್ಯಮದವರು ಅಲ್ಲಿಗೆ ಬರಬೇಕು ಎಂದು ಕರೆ ನೀಡಿದ ಅವರು, ಆದ್ರೆ ಈ ಸರಿ ಮೊದಲನೇ ಬಾರಿಗೆ ನಮ್ಮ ಅತ್ಯಂತ ಗೌರವಾನ್ವಿತ ಸಂಸದರು ಇವತ್ತು ಕೆಂಪೇಗೌಡರ ಮೇಲೆ, ಅದು ಯಲಹಂಕ ಕೆಂಪೇಗೌಡರ ಮೇಲೆ ಬಹಳ ಅಭಿಮಾನ ಉಕ್ಕಿ ಇವತ್ತು ಕೆಂಪೇಗೌಡರಿಗೋಸ್ಕರ, ಬೆಂಗಳೂರು ಅಭಿವೃದ್ಧಿಗೋಸ್ಕರ ವಾಕಥಾನ್ ಅನ್ನು ಮಾಡ್ತೀವಿ 10,000 ಜನ ಅಂತ ಹೇಳಿ ತಯಾರಿಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲ ಕೂಡ ನಮ್ಮ ಚಿಕ್ಕಬಳ್ಳಾಪುರದ ಮಾಧ್ಯಮ ಸ್ನೇಹಿತರು ನಾಳೆ ಬರಬೇಕು. 10,000 ಜನ ಎಲ್ಲಿಂದ ಬರ್ತಾರೆ, ಎಷ್ಟು ಚೆನ್ನಾಗ್ ಆಗ್ತದೆ. ವಿಜೃಂಭಣೆಯಿಂದ ಚಿಕ್ಕಬಳ್ಳಾಪುರವನ್ನ ಬಿಟ್ಟು ಇವತ್ತು ಯಲಹಂಕದಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು. ಎರಡನೇದು, ನಾನು ಕ್ಷೇತ್ರದ ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಎಲ್ಲ ಮುಖಂಡರು ಇದ್ದೀವಿ. ಆ ಒಂದು ಕೆಂಪೇಗೌಡ ಜಯಂತಿಯನ್ನ ವಿಶ್ವನಾಥರೇ ನಾವೆಲ್ಲ ಸೇರಿ, ನಾನು ಸೇರ್ಕೊಂತೀನಿ, ವಿಜೃಂಭಣೆಯಿಂದ ಮಾಡೋಣ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಆಹ್ವಾನನೂ ಇಲ್ಲ, ನಮ್ಗೆ ಇವತ್ತವರೆಗೂ ಕೂಡ ಇಲ್ಲ. ಈವನ್ ಅದೇನು ಅಲ್ಲಿ ಒಕ್ಕಲಿಗರ ಸಂಘ ಅಂತೇಳಿ ಈಗ ಎದ್ದೈತೆ, ಅದರಲ್ಲೂ ಕೂಡ ಇವರೆಲ್ಲ ಸದಸ್ಯರೇ, ನಮ್ಮವರೆಲ್ಲ ಕೂಡ ಯಾರನ್ನೂ ಕರೆದಿಲ್ಲ. ಅದೊಂದು ರಾಜಕೀಯ ಪೊಲಿಟಿಕಲಿ ಮಾಡೋದಕ್ಕೆ ಹೊರಟವ್ರೆ. ನಮ್ದೇನು ಅಭ್ಯಂತರ ಇಲ್ಲ. ಇದು ಇವ್ರು ಮಾಡಿದ್ದು ಒಂಥರ ನನ್ಗೊಂದು ಒಳ್ಳೇದು ಅನಿಸ್ತದೆ. ಇವತ್ತು ನಾವು 10,000 ಜನ ನಾವು ಸೇರಿಸ್ತಾ ಇದೀವಿ. ಅದಕ್ಕೆ ನಾನು ಹೇಳಿದ್ದು, ಅವ್ರ ಜನ ಸೇರ್ತಾರೋ ನಮ್ಗ್ ಜನ ಸೇರ್ತಾರೋ ಅನ್ನೋದು ನೋಡೋದಕ್ಕೆ ನೀವು ಬರ್ಬೇಕು. ಚಿಕ್ಕಬಳ್ಳಾಪುರದವ್ರು ಬರ್ಬೇಕಾಗ್ತದೆ. ನೀವು ಬಿಜೆಪಿಯ ಸಂಸದರಾಗಿ ಕಾಂಗ್ರೆಸ್ ಅವ್ರ ಮನೆ ಬಾಗಿಲು ಹೋಗುವಂತದ್ದು ಏನೈತೆ? ಕಾಂಗ್ರೆಸ್ ಅಭ್ಯರ್ಥಿ ಸೋತಿರೋರ್ ಮನೆ ಬಾಗಿಲು ಹೋಗೋದು ಏನೈತೆ? ಯಾಕೆ ಹಿಂಗ್ ಓಡಾಡ್ತೀರಿ? ನಾನೇ ಜನ ಸೇರಿಸ್ತೀನಿ, ನಿಮ್ಮನ್ನೇ ಮೆರವಣಿಗೆ ಮಾಡ್ತೀನಿ, ಬರ್ರಿ. ಚಿಕ್ಕಬಳ್ಳಾಪುರ ನನ್ನ ಅಜ್ಜಿ ಊರು. ಇನ್ಮೇಲೆ ಪ್ರತಿ ತಿಂಗಳು ಇಲ್ಲಿಗೆ ಬರ್ತೀನಿ. ಇಲ್ಲಿಯೂ ಕೆಂಪೇಗೌಡ ಜಯಂತಿಯನ್ನು 27ರಂದು ಆಗದೆ ಹೋದ್ರು ಮತ್ತೊಂದು ದಿನ ಮಾಡೇ ಮಾಡ್ತೀವಿ ಎಂದು ಚಾಲೆಂಜ್ ಹಾಕಿದ್ರು. ಇದು ನನ್ನ ತಾಯಿಯ ತವರೂರು ಚಿಕ್ಕಬಳ್ಳಾಪುರ. ಸೊ ನಾನು ಪ್ರತಿ ತಿಂಗಳು ಇನ್ ಬರಕ್ ಶುರು ಮಾಡ್ತೀನಿ. ನಾನು ಕೆಂಪೇಗೌಡ ಜಯಂತ್ಯೋತ್ಸವ ನಾನು ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿ 27ನೇ ತಾರೀಕು ಆಗದೆ ಇರ್ಬೋದು. ಒಂದ್ ದಿನ ಹಿಂದೆ ಮುಂದೆ ಕರೆದ್ರೆ ನಾನು ಇಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಇಲ್ಲಿ ಮಾಡ್ತೀನಿ ಅದ್ದೂರಿಯಾಗಿ. ಇಲ್ಲಿ ಪ್ರತಿ ಊರಲ್ಲೂ ಕೂಡ ನನಗೆ ಬಂಧುಗಳು ಅವರೇ, ಸ್ನೇಹಿತರುಗಳು ಅವರೇ, ಎಲ್ಲಾ ಪಕ್ಷದವ್ರನ್ನು ಕೂಡ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದೀನಿ. ನನ್ ತಂಟೆಗೆ ಬಂತು ಅಂತಂದ್ರೆ ಬುಡಕ್ಕೆ ಕೈ ಇಡ್ತೀನಿ ನಾನು. ಇವತ್ತು ಅದಕ್ಕೆ ಬಂದಿರೋದು ನಾನು, ಬೇರೆ ಏನು ಇಲ್ಲ ಇದರಲ್ಲಿ. ಇನ್ನು ಚಿಕ್ಕಬಳ್ಳಾಪುರಕ್ಕೆ ಸಂದೀಪ್ ರೆಡ್ಡಿ ಅಂತ ಯುವಕ ಲೀಡರ್ ಬೇಕು. ಆತನು ಪಕ್ಷದ ಮಾಜಿ ಅಧ್ಯಕ್ಷ. ಆತನಿಗೆ ಪಕ್ಷ ಟಿಕೆಟ್ ಕೊಟ್ರೆ ಅವ್ರನ್ನ ಗೆಲ್ಲಿಸೋಕೆ ಎಲ್ಲ ಸಹಾಯ ಮಾಡ್ತೀನಿ, ತಪ್ಪೇನಿದೆ ಎಂದ ಅವರು, ಸುಧಾಕರ್ ಅವರೇ ನೀವು ಮುಂದೆ ಸಂಸದ ಸ್ಥಾನಕ್ಕೆ ಸ್ಪರ್ಧಿಸುತ್ತೀರಾ ಇಲ್ಲ ಶಾಸಕ ಸ್ಥಾನಕ್ಕೆ ಬರ್ತೀರಾ ನನಗೆ ಗೊತ್ತಿಲ್ಲ. ಅದನ್ನ ಕನ್ಫರ್ಮ್ ಮಾಡಿ. ಶಾಸಕ ಸ್ಥಾನಕ್ಕೆ ನಿಲ್ಲೋದಾದ್ರೆ ಬನ್ನಿ. ಯಲಹಂಕಕ್ಕೆ ನಾನಂತೂ ಬಿಜೆಪಿಯಲ್ಲೇ ನಿಲ್ತೀನಿ. ನೀವು ಯಾವ ಪಕ್ಷದಿಂದ ಬರ್ತೀರಾ ಬನ್ನಿ, ಗೆದ್ದು ತೋರಿಸ್ತೀನಿ. ಇಲ್ಲ ಅವಕಾಶ ಸಿಕ್ಕರೆ ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದು ಶಾಸಕ ಸ್ಥಾನದ ಅಭ್ಯರ್ಥಿಯಾಗಲು ಸಿದ್ಧ ಎಂದು ಸವಾಲು ಹಾಕಿದ್ರು. ಎಂತದೂ ಇಲ್ಲ. ಇವತ್ತು ನಾನು ಸಂದೀಪ್ ರೆಡ್ಡಿ ನನ್ನ ಯುವ ಬಿಜೆಪಿ ಕಾರ್ಯಕರ್ತ, ಮಾಜಿ ಜಿಲ್ಲಾ ಅಧ್ಯಕ್ಷ ಕೂಡ ಹೌದವ್ರು. ಇವತ್ತವರೆಗೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಒಂದು ಚಕಾರ ಎತ್ತಲಿಲ್ಲ. ಅವ್ರ ಜೊತೆಯಲ್ಲಿ ಬೆಳೆಸ್ಕೊಬೇಕಲ್ಲ, ನಿಮ್ಗೆ ಒಳ್ಳೇದಲ್ವಾ, ಬಲ ಅಲ್ವಾ ಅತ್ಲ ಕಡೆಗೆ. ನಾನು ಕಳೆದ ಸಾರಿ ಬಂದಾಗ ಏನ್ ಹೇಳಿದ್ದೆ, ತಪ್ಪೇನ್ ಹೇಳಿದೆ ನಾನು? ಆ ತರದೊಬ್ಬ ಯುವಕರು ವಿಧಾನಸೌಧ ಬರ್ಬೇಕು, ಯಂಗ್ಸ್ಟರ್ಸ್ ಬರ್ಬೇಕು ಅಂತ ಹೇಳಿದೆ ನಾನು. ಏನ್ ನೀನೇ ಬಂದ್ಬಿಡು ಟಿಕೆಟ್ ಕೊಡ್ತೀವಿ ಅಂತ ಹೇಳಿಲ್ಲ. ನೀವು ಕೇಂದ್ರ ಸಚಿವರಾಗ್ರಿ ಅಂದ್ರು ನನ್ನ ಮೇಲೆ ಬೀಳ್ತಾರೆ. ಏನ್ ಮಾಡ್ಲಿ ನಾನು? ಈಗೂ ಹೇಳ್ತೀನಿ, ನಾನು ಇಲ್ಲಿ ಸಂದೀಪ್ ರೆಡ್ಡಿ ಅವ್ರಿಗೆ ಶಾಸಕ ಸ್ಥಾನ ಕೊಡಬೇಕು ಅಂತ ಹೇಳಿ ನಮ್ಮ ವರಿಷ್ಠರ ಹತ್ರ ಒತ್ತಾಯವನ್ನು ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆ ತರದ ಯುವಕರು ಬರಬೇಕು ಅಂತಕ್ಕಂಥ. ಇಲ್ಲ ನೀವೇನಾದ್ರು ಸುಧಾಕರ್ ಅವರೇ MLA ನಿಲ್ಬೇಕು ಅಂದ್ರೆ ಯಲಹಂಕಕ್ಕೆ ಬನ್ನಿ. ಬಿಜೆಪಿಯಿಂದ ಆಗಲ್ಲ, ಇನ್ಯಾವ್ದ್ರಲ್ಲಿ ಬರಂಗಿದ್ರೆ ಅಲ್ಲಿ ನನ್ ಮೇಲೆ ಬನ್ರಿ, ನೀವು ನಿಂತ್ಕೊಡ್ರಿ ಅತ್ಲ ಕಡೆಗೆ. ಇಲ್ಲ ಯಲಹಂಕ ಕ್ಷೇತ್ರದ ಇದು ಚಿಕ್ಕಬಳ್ಳಾಪುರದ ಜನ ಏನಾದ್ರು ಒಪ್ಕೊಂಡ್ರೆ, ಅನುಮತಿಯನ್ನ ಕೊಟ್ರೆ ನಾನು ಇಲ್ಲಿ ಬಂದು ನಾನೇ ನಿಂತ್ಕೊಂತ. ಯಾವ್ದಕ್ಕಾದ್ರೂ ಸರಿ. ನಾನು
ಜನಗಳ ಪರವಾಗಿರ್ತಕ್ಕಂಥನು, ಅಭಿವೃದ್ಧಿ ಕೆಲಸ ಇರ್ತಕ್ಕಂಥನು. ವಿಷಯ ಗೊತ್ತಿಲ್ಲ ನನಗೆ, ಗುಂಪೊಡಿಯೋದು ಗೊತ್ತಿಲ್ಲ ನನಗೆ, ದ್ರೋಹ ಮಾಡೋದು ಗೊತ್ತಿಲ್ಲ. ಏನಿದ್ರು ನೇರ ನಾನು ಮಾತಾಡ್ತಕ್ಕಂಥ, ಏನಿದ್ರು ನೇರವಾಗಿ ಹೇಳ್ಬಿಟ್ಟು ನಿಷ್ಠೂರ ಆಗೋ ನನ್ನ ಹತ್ರ ಕಡೆಗೆ. ನನಗೆ ಒಳತಂತ್ರಗಳು ಇವೆಲ್ಲ ಕೂಡ ನನ್ಗೆ ಗೊತ್ತಿಲ್ಲ. ಯಾರ್ಯಾರ್ದು ಏನು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಲೀಡರ್ ಕೇಳಿದ್ರೆ ಹೇಳ್ತಾರೆ, ನಿಮ್ ಕ್ಷೇತ್ರದವರು ಮಾತಾಡ್ತಾರೆ ನನ್ನ ಹತ್ರ ಯಾರ್ಯಾರ್ದು ಏನೇನ್ ಬಂಡವಾಳ ಅಂತ ಹೇಳಿ. ಸೊ ಅದಕ್ಕೆ ವೈಯಕ್ತಿಕವಾಗಿ ನಾನು ಬಹಳ ಮಾತಾಡಕ್ ಹೋಗಲ್ಲ ನಿಮ್ ಬಗ್ಗೆ. ನನ್ ಸುದ್ದಿಗೆ ಬರ್ಬೇಡ. ಸುದ್ದಿಗೋಷ್ಠಿಯಲ್ಲಿ ಯಲಹಂಕ ಬಿಜೆಪಿ ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು ಸಂದೀಪ್ ರೆಡ್ಡಿ ಮತ್ತು ಬೆಂಬಲಿಗರು ಇದ್ದರು. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.